ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪುಟಾಣಿ ಗೊಂಬೆ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಅನ್ಸ್ಕ್ರಿಪ್ಟೆಡ್ ವಿತ್ ಶಿವಾಲಿ. ನನ್ನ ಜೊತೆ ಇದ್ದಾರೆ ಕುರೇತರ್, ಬಿಗ್ರು, ಕಿಂಗ್ ಅಣ್ಣ ಏನ್ ಸ್ವರೂಪ. ಇವರು ನೋಡಿ, ಇವರು ವ್ಲಾಗ್ ಮಾಡ್ತಾ ಇದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈ ಆಂಗಲ್ ಬೈಲಿ ಗೋಲ್ಡ್ ಕಲರ್ ಕಾಣಕ್ಕೆ. ಗೋಲ್ಡ್ ಕಲರ್ ಹಿಂಗ್ ಹೋದ್ರೆ ದಬಾಕೋತೀನಿ. ನಾನ್ ಗೋಲ್ಡ್ ಹಾಕ್ತೀನಿ. ಸರಿ ಅಣ್ಣ, ಆಯ್ತು. ಗೋಲ್ಡ್ ಮ್ಯಾಮ್, ಗೋಲ್ಡ್ ಅಲ್ಲ. ನಾವೇನಾದ್ರೂ ಬಿಸಿಲು ಹೋದ್ರೆ ಗೋಲ್ಡ್ ಕಲರ್ ಕಾಣೋದು ನಾವು. ಯಾವ ಕಲರ್ ಗೋಲ್ಡ್ ಅದು? ಯಾವ ಕಲರ್ ಗೋಲ್ಡ್ ಅಂತ? ಗೋಲ್ಡ್ ಒಂದು ಕಲರ್, ಅದು ಯಾವ ಕಲರ್ ಗೋಲ್ಡ್ ಅಂತ? ಯಾವ ಕಲರ್ ಗೋಲ್ಡ್ ನಿಂದು ಅಂತ? ಗೋಲ್ಡ್ ಮೆಟಲ್ ಅಂತೀನಿ. ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಶರಣ ಗೈಸ್, ಇವತ್ತಿನ ವ್ಲಾಗ್ ಏನಿರುತ್ತೆ ಅಂದರೆ, ಹೆಂಗಿದ್ರು ನಂಗೆ ರಜಾ ನಡೀತಿದೆ ಅಲ್ವಾ, ಅದಕ್ಕೋಸ್ಕರನೇ ಒಂದೆರಡು ರೀಲ್ಸ್ ಶೂಟ್ ಮಾಡೋಣ ಇನ್ಸ್ಟಾಗ್ರಾಮ್ಗೆ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನೋಡಿ, ನಾನು ರೆಡಿ ಆಗಿದ್ದೀನಿ. ಯಾವ ಥರ ರೆಡಿ ಆಗಿದ್ದೀನಿ ನನ್ನ ತೋರಿಸ್ತೀನಿ. ಸೊ ಇವಾಗ ನಾವು ಹೋಗ್ತಿದ್ದೀವಿ ರೀಲ್ಸ್ ಶೂಟ್ ಮಾಡೋಕ್ಕೆ. ಸೊ ಅದು ಅಷ್ಟೇ, ಫುಲ್ ಏನೇನು ಮಜಾ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಅದೇ ಇರುತ್ತೆ ನನ್ನ ರೀಲ್ ಫುಲ್ಲು. ಸೊ ಕಮ್ ಲೆಟ್ಸ್. ಗುಡ್ಸ್ಕೊಂಡ್ಬರ್ತಿದ್ವಿ ಬಂದಿಲ್ಲ. ನಮಸ್ತೆ ಅಣ್ಣ, ಹೇಳಿ ನಮಸ್ತೆ ಕರ್ನಾಟಕ ಅಂತ ಮಾತಾಡ್ತಿಲ್ವಾ? ಫೋನಲ್ಲಿ ಮಾತಾಡ್ತಾನೆ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನಮಸ್ತೆ ಎಲ್ಲರಿಗೂ, ನಮಸ್ತೆ ಕರ್ನಾಟಕ ಅಂತ ಹೇಳೋವರೆಗೂ ಬಿಡ್ತಿರಲಿಲ್ಲ ಗೈಸ್, ಅಲ್ವಾ ಅಣ್ಣ? ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಅದಕ್ಕೂ ಮುಂಚೆ ಈಗ ರೀಲ್ಸ್ ಶೂಟ್ ಮಾಡ್ತೀವಿ. ಫೋನಲ್ಲಿ ಶೂಟ್ ಮಾಡ್ತಾರೆ ಗೈಸ್, ವಿಡಿಯೋ ಮಾಡ್ತಾ ಇರಿ. ಇಲ್ಲ ಅಣ್ಣ, ಇಲ್ಲ ಇವತ್ತು ಶೂಟ್ ಮಾಡ್ತಾ ಇರೋದು. ಮಾತಾಡ್ತಾ ಇದೀವಿ ತಾನೆ. ಸಾರಿ ಅಣ್ಣ. ಇವತ್ತು ಇವಳ್ದು ರೀಲ್ ಶೂಟ್ ಮಾಡಕ್ ಬಂದಿದೀವಿ. ಆದಷ್ಟು ಸಖತ್ತಾಗಿ ಶೂಟ್ ಮಾಡ್ಕೊಡೋದ ಒಂದ್ 3-4 ಶೂಟ್ ಮಾಡ್ಸೋದ, ಒಂದ್ 4-5 ಅವರ್ ಅಷ್ಟೇ ಫ್ರೆಂಡ್ಸ್. ಈ ಕಡೆ ಆಡಿಯನ್ಸ್ ಇದ್ದಾರೆ, ಅವ್ರನ್ನ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ನೋಡಿ, ಆಡಿಯನ್ಸ್ ನ ಸಿನಿಮ್ಯಾಟಿಕ್ ಸ್ವಲ್ಪ ಏನಾದ್ರು ಮಾಡಿ. ಆಡಿಯನ್ಸ್ ನೋ ರಿಯಾಕ್ಷನ್. ಬಾ கண்களேதோ தேட கலவட நெஞ்சம்தானே பாட பரந்தோட அடி ஒவ்வொரு ராப்பொழுதும் ஓன அப்படி நான் ಅದೇ ಅಲ್ಲಿ ಇದು ಇಲ್ಲ ಮಾಡು ಅದನ್ನೇ. ಇಲ್ಲಿ ಮಾಡ್ಲಾ, ಇಲ್ಲಿ ಚೆನ್ನಾಗಿ ಬರ್ತಿದ್ಯಾ, ಬಿಸಿಲು ಬರ್ಬೇಕದಕ್ಕೆ ಅಂತ. ಸೊ ಗೈಸ್, ಎಲ್ಲ ಶೂಟ್ ಆಗಿದೆ. ಇವಾಗ ಏನು ಇನ್ಸ್ಟಾಗ್ರಾಮಿಗೆ ಏನೋ ಪೋಸ್ಟ್ ಮಾಡ್ಬೇಕಂತ ಹೇಳ್ತೀನಲ್ಲ, ಅದೆಲ್ಲ ಶೂಟ್ ಆಗಿ ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಹೊರಗಡೆ ಹೋಗ್ತಿದ್ದೀನಿ. ಆಶಾನಿಗೆ ಲೈಕ್ ಏನು ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತಾ, ಮಂಡೆಯಿಂದ ನನಗೆ ಕಾಲೇಜ್ ಬೇರೆ ಶುರು ಆಗುತ್ತಾ. ಸೊ ಕಾಲೇಜ್ ಶುರು ಆದ್ರೆ ನಂಗೆ ಟೈಮ್ ಸಿಗಲ್ಲ ಹೋಗಿ ಗ್ರೋಸರಿ ತಗೊಂಡ್ಬರಕ್ಕೆ, ಅದಕ್ಕೋಸ್ಕರನೇ ಇವಾಗಲೇ ಹೋಗ್ತಿದ್ದೀನಿ. ಹಂಗೆ ನಿಮಗೆ ರಷ್ಯಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ತರ ಇದೆ, ಯಾವ ತರ ಹೋಗೋದು, ಯಾವ ತರ ಬಸ್ ಕಂಡಿಡಿಯೋದು, ಅದೆಲ್ಲ ಎಕ್ಸೆಟ್ರಾ ಅದೆಲ್ಲ ಹೆಂಗಿದೆ ಅದೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಮತ್ತೆ ನನ್ನ ಜೊತೆ ಸ್ವರೂಪನೂ ಇದ್ದಾನೆ. ಪಾಪ ಭಾರಿ ಒಳ್ಳೆ ಹುಡುಗ ಗೈ ಸ್ವರೂಪ, ಎಲ್ಲಿ ಕರೆದ್ರು ಬರ್ತಾನೆ. ಫುಲ್ ಬಿಲ್ಡಪ್ ಕೊಡ್ತಾ ಇದ್ದೀನಿ ಸ್ವರೂಪನ ಬಗ್ಗೆ. ಖುಷಿನ ಸ್ವರೂಪ ನಿನ್ ಬಗ್ಗೆ ಬಿಲ್ಡಪ್ ಕೊಡ್ತಿರೋದಕ್ಕೆ? ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಖುಷಿನ ಹೇಳು. ತುಂಬಾನೇ ಖುಷಿ ಆಗ್ತದೆ, ಅದ್ರ ಜೊತೆ ತುಂಬಾ ದುಃಖ. ಪಾಪ ಗೈಸ್, ಅವನಿಗೆ ಎಷ್ಟು ಕಾಟ ಕೊಡ್ತೀನಿ ಎಲ್ಲ ಸಹಿಸ್ಕೊತಾನೆ. ಗೈಸ್ ಬನ್ನಿ, ಬಸ್ ಬಂತು, ನೋಡೋಣ ಇರು. ಜದಾ ವಕ್ಜಾಲ್ ಅಂತ ಇಲ್ಲೇ ಬರ್ದಿದ್ಯಾ ಅಂತ ಗೈಸ್, ಇಲ್ಲಿ ಬರ್ದಿರುತ್ತೆ. ನಾವು ಇಲ್ಲಿ ನೋಡು, ಬರ್ದಿದೆ ಅಲ್ವಾ ಜದಾ ವಕ್ಜಾಲ್. ಬಾ ಹತ್ತು ಕೇಳು, ಇಲ್ಲ ಹತ್ತು ಬೇಗ.
ಗೈಸ್ ಕೇಳ್ತಾ ಸದಾವಾಗ ಅಂತ ನಾನು ಹೇಳ್ದೆ ಅಲ್ಲಿ ಬರ್ದಿದೆ ಅಂತ, ಆದ್ರೂ ಕೇಳ್ತಿರ್ಲಿಲ್ಲ. ಗೈಸ್ ಇದು ಕಾರ್ಡ್ ಓಕೆನಾ, ಯಾವ್ದಾದ್ರು ಬ್ಯಾಂಕ್ ಕಾರ್ಡ್, ಅರೆ ಒಂದ್ ನಿಮಿಷ, ಯಾವ್ದಾದ್ರು ಒಂದು ಬ್ಯಾಂಕ್ ಕಾರ್ಡ್ ಇದು. ಈ ಬ್ಯಾಂಕ್ ಕಾರ್ಡ್ ಅಲ್ಲಿ ಮನಿ ಆಲ್ರೆಡಿ ಇರುತ್ತೆ. ಸೊ ನೀವ್ ಯಾವ್ದಾದ್ರು ಕಾರ್ಡ್ ಮಾಡ್ಸಿರ್ತೀರಾ ಅನ್ಕೊಳ್ಳಿ, ಇಲ್ಲಿ ಟ್ಯಾಪ್ ಮಾಡಕ್ಕೆ ಮಿಷಿನ್ ಇದೆ. ಸೊ ವೆನ್ ನೀವು ಟ್ಯಾಪ್ ಇಯರ್, ಅಲ್ಲಿ ಅಮೌಂಟ್ ಕಟ್ ಆಗುತ್ತೆ ನೋಡಿ. ಎಷ್ಟು? 30 ರೂಪೀಸ್ ಕಟ್ ಆಯ್ತು. ಅಂದ್ರೆ 1 ಪರ್ಸನ್ಗೆ 30 ರೂಪೀಸ್. ನಾವಿಬ್ರು ಹೋದ್ವಿ, ಸೊ ನಾವಿಬ್ರು ಬಂದಿದೀವಿ. ಸೊ 2 ಸಲ ಟ್ಯಾಪ್ ಮಾಡ್ಬೇಕು. ದೇರ್ ಫಾರ್ 60 ರೂಪೀಸ್ ಕಟ್ ಆಯ್ತು. ಗೈಸ್ ಮೊದಲು ಕರೆಕ್ಟ್ ಬರ್ತಿದ್ಯಾ ನೋಡು. ಗೈಸ್ ಮೊದಲು 25 ರೂಪೀಸ್ ಇತ್ತು. ನಾನು ಬಂದು 3 ಮಂತ್ಸ್ ಆಯ್ತಲ್ವಾ. ಲೈಕ್ ಇವಾಗ ನಾನು ಬಂದಾಗ 25 ರೂಪೀಸ್ ಇತ್ತು. ಇವಾಗ ಕ್ರಿಸ್ಮಸ್ಗೆ ನಮಗೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, 30 ರೂಪೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ಆಶಾನಿಂದ ಜದ್ದಾ ವಕ್ಸಾಲ್ಗೆ ಹೋಗಕ್ಕೆ 30 ರೂಪೀಸ್. ಅಂಡ್ ಅದ್ರ ಮಧ್ಯ ಯಾವ ಸ್ಟಾಪ್ ಅಲ್ಲಿ ಆದ್ರೂ ಅನ್ಕೊಳ್ಳಿ ನೀವು, ಆಯ್ತಾ. ಇದು ಎಲ್ಲಿಂದ ಶುರು ಆಗುತ್ತೆ ಎಲ್ಲಿಂದ ಎಂಡ್ ಆಗುತ್ತೆ ಅದ್ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ಸದ್ಯಕ್ಕೆ ಇದ್ರ ಮೇಲೆ ಜದ್ದಾ ವಕ್ಸಾಲ್ ಅಂತ ಬರ್ತಿತ್ತು. ಸೊ ನಾವ್ ಹತ್ತಿದೀವಿ. ನೀವ್ ಎಲ್ಲಿಂದ ಎಲ್ಗಾದ್ರೂ ಹೋಗಿ ಎಲ್ಲಾ ಕಡೆನೂ 30 ರೂಪೀಸ್. ಅಂದ್ರೆ ಇವಾಗ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ಗೆ ಇನ್ನೊಂದು ಸ್ಟಾಪ್ ಇರುತ್ತೆ, ಅಲ್ಲಿ ಇಳ್ಕೋಬೇಕು ನೀವು. ಅಲ್ಲಿಗೂ 30 ರೂಪೀಸ್ನೇ ಪೇ ಮಾಡ್ಬೇಕು. ಅದೇ ಇಲ್ಲಿಂದ ಜದ್ದಾ ವಕ್ಸಾಲು ಒಂದು 4 ಕಿಲೋಮೀಟರ್ಸ್ ಆಗುತ್ತಾ, ಸ್ವಲ್ಪ 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ಅಲ್ಲಿ ಇಳ್ಕೊಂಡ್ರು 30 ರೂಪೀಸ್. ಒಟ್ಟಿನಲ್ಲಿ 30 ರೂಪೀಸ್ ಕಟ್ ಆಗುತ್ತೆ. ನೀವು ಎಲ್ಲಾದ್ರೂ ಇಳ್ಕೋಬಹುದು, ಯಾವ ಸ್ಟಾಪ್ ಅಲ್ಲಿ ಬೇಕಾದ್ರೂ. ಯಾವ ಸ್ಟಾಪ್ ಅಲ್ಲಿ ಇಳ್ಕೊಳ್ಳೋದು ಅಂತ ಹೆಂಗ್ ಕಂಡಿಡಿಯೋದು ಅಂದ್ರೆ ನಾನು ಆಲ್ರೆಡಿ ಹೇಳ್ತೇನೆ, ಅಲ್ಲಿ ಬೋರ್ಡ್ ಇರುತ್ತೆ. ಸೊ ಆತರ ಕಂಡಿಡಿಯೋದು. ಕಿಂಗಣ್ಣ ನಮಸ್ಕಾರ ಹೇಳಿ ನಮ್ಮ ಆಡಿಯನ್ಸ್ಗೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೆಂಗ್ ಗೊತ್ತಾ, ನಾವು 10th ಅಲ್ಲೆಲ್ಲ ಇರುವಾಗ ಲೆಟರ್ ಬರೀತಿದ್ವಿ. ಹಂಗಿದೆ ಇದು. ನಾನು ನಿಮ್ಮ ಪ್ರೀತಿಯ ಅಮ್ಮನವರಿಗೆ, ಮಾತೃದೇವರಿಗೆ, ನಾನು ಇಲ್ಲಿ ನಿಮ್ಮ ಮಗ ಮಾಡುವ ನಮಸ್ಕಾರಗಳು, ಮಗಳು ಹಂಗಿದೆ ಹೇಳಿ. ಸೊ ಗೈಸ್ ನೋಡಿದ್ರಲ್ಲ, ಇವತ್ತು ಶೂಟ್ ಎಲ್ಲ ಮುಗಿಸಿ ನಮ್ದು ಆಶನ್ ಹೋಗಿ ಗ್ರೋಸರೀಸ್ ತಗೊಂಡ್ಬಂದು ಹಂಗೆ ನಿಮಗೆ ನಮ್ಮ ರಷ್ಯಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ತರ ಇದೆ ಅನ್ನೋದನ್ನ ತೋರಿಸಿ ಇವಾಗ ಬಂದು ಚಿಲ್ ಮಾಡ್ತಿದ್ದೀನಿ. ಸ್ವಲ್ಪ ಓದೋದು ಬರೆಯೋದು ಇತ್ತು. ಸೊ ಐ ಆಮ್ ರೈಟಿಂಗ್, ಐ ಆಮ್ ಸ್ಟಡಿಂಗ್. ಹಂಗೆ ಓದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಏನೋ ಒಂದು ರಷ್ಯಾದಲ್ಲಿ ಏನೋ ಒಂದು ಹೊಸದು ಕಲ್ತ್ರಿ ಅಂದ್ರೆ, ಏನೋ ಒಂದು ಹೊಸದು ನೋಡಿದ್ರಿ, ಏನೋ ಒಂದು ಹೊಸ ರೂಲ್ ಗೊತ್ತಾಯ್ತು ಅಂತ ಭಾವಿಸುತ್ತೇನೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವಾಲಿ ಪ್ರಭಾಕರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವಾಗ ವಿಡಿಯೋ ಹೋಗ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಯು ವಿಲ್ ಗೆಟ್ ಅ ಅಪ್ಡೇಟ್ ನಾನು ಯಾವಾಗ ವಿಡಿಯೋ ಹಾಕ್ತೀನಿ ಅಂತ. ಆ್ಯಂಡ್ ಆಲ್ಸೋ ಕಾಮೆಂಟ್ ಮಾಡಿ ಬೇರೆ ಯಾವ ಥರ ವಿಡಿಯೋಸ್ ಬೇಕು ಅಂತ. ಆ್ಯಂಡ್ ಗೈಸ್, ನೀವು ನನಗೆ ಫಸ್ಟ್ ವಿಡಿಯೋ ಕೊಟ್ಟಿರೋ ಪ್ರೀತಿಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಎಷ್ಟೊಂದು ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗಿ ಮಾಡು, ಹಿಂಗೆ ಕಂಟಿನ್ಯೂ ಮಾಡು ಅಂತೆಲ್ಲ ಹೇಳಿದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಬೈ ಬಾಯ್, ಟಾಟಾ, ದಸ್ವಿಧಾನ್ಯ. ಕಿಂಗಣ್ಣ ಬಾಯ್ ಹೇಳಿ ನಮ್ಮ ಆಡಿಯನ್ಸ್. ಧನ್ಯವಾದಗಳೊಂದಿಗೆ ಇಂಟಿ ನಿಮ್ಮ ಪ್ರೀತಿಯ ಪುಟಾಣಿ ಗೊಂಬೆ. ಬಾಯ್ ಫ್ರೆಂಡ್ಸ್.